ಅಪಾಯಕಾರಿಯಾದಂಥ ಅನಿಲಗಳು ಮೇಲಕ್ಕೆ ಹೋಗ್ತಿದೆ. ಅದು ಒಂದೊಂದು ಹೆಂಗೆ ಅಂದರೆ ಇಂಗಾಲ ಡೈಆಕ್ಸೈಡ್ನ 10 ಪಟ್ಟು ಅಪಾಯಕಾರಿ ಸಲ್ಫರ್. ಲೀವ್ ದಿಸ್ ವರ್ಲ್ಡ್ ಬೆಟರ್ ದ್ಯಾನ್ ವಾಟ್ ಯು ಫೌಂಡ್. ನೀನು ಇರೋದಕ್ಕಿಂತ ಈ ಭೂಮಿಯನ್ನ ಚೆನ್ನಾಗಿ ಮಾಡಿ ಬಿಟ್ಕೊಡು. ಒಂದು ಫೌಂಡೇಶನ್ ಹಾಕ್ಕೊಡ್ಬೇಕಾದ ಅಪ್ಪ ಕುಡಿದು ತಿಂದು ಸಾಲ ಮಾಡ್ಕೊಂಡು ಮಕ್ಕಳ ತಲೆ ಕಟ್ಟಿರೋ ಎಷ್ಟೋ ಉದಾಹರಣೆಗಳಿದ್ದಾವೆ. ಅದೇ ಕೃತ್ಯವನ್ನ ನಾವು ಸೀನಿಯರ್ ಜನರೇಷನ್ ಮಾಡ್ತಿದ್ದೀವಿ. ನಾವು ಬಗಿತಾ ಇರೋ ದ್ರೋಹ ನಿಮಗೆ ಬಗಿತಾ ಇರೋ ದ್ರೋಹ. ನಮ್ಮ ನೀರಾವರಿ ಬೆಳೆಗಳ ಉಪಯೋಗದಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಒಂದು ದೊಡ್ಡ ಜಾಹೀರಾತು ಬಂದಿದೆ, ನೋಡಿದ್ದೀರಾ? ಯಾವ ಬೆಳೆಗಳಲ್ಲಿ ಯಾವ ನೀರಾವರಿ ಅಚ್ಚುಕಟ್ಟಿನಲ್ಲಿ ನೀವು ಬೆಳೆಗೆ ವೈಜ್ಞಾನಿಕವಾಗಿ ಬೇಕಾದ ನೀರಾವರಿ ಪ್ರಮಾಣದಷ್ಟೇ ನೀರು ಬಿಡ್ತೀವಿ ಅಂತ ಸರ್ಕಾರ ಒಂದು ಕ್ರಿಯಾಯೋಜನೆ ಮಾಡಿ ಅನುಷ್ಠಾನ ಮಾಡಿದ ಒಂದು ಉದಾಹರಣೆಯನ್ನು ತೋರಿಸಿ. ಭಾರತ 90% ಪೆಟ್ರೋಲಿಯಂ ಆಮದು ಮಾಡ್ತಾ ಇದೆ. ಪೆಟ್ರೋಲನ್ನು ಭಾರತ ಆಮದು ಮಾಡಿತು, ನಮ್ಗೇನಾದ್ರು ₹1 ಸಿಗ್ತಾ? ಕಳೆದ ಒಂದು 20-25 ವರ್ಷಗಳಿಂದ ಪ್ರತಿ ವರ್ಷ ವಿಶ್ವದ ಎಲ್ಲ ರಾಷ್ಟ್ರಗಳನ್ನು ಸೇರಿಸ್ಕೊಂಡು COP ಅಂತಾರೆ. ಆಗಾಗ ಬಹಳ ಮುಖ್ಯವಾದಂಥ ಮಾನದಂಡಗಳನ್ನು ಗುರಿಗಳನ್ನು ಮುಂದಿಟ್ಕೊಂಡು ದಯವಿಟ್ಟು ಇದನ್ನು ಮಾಡಿ, ಈ ಗುರಿಯನ್ನು ಸಾಧಿಸಿ ಅನ್ನುವ ಒಂದು ಮ್ಯಾಂಡೇಟನ್ನು ಈ ಸಮಾವೇಶ ಸರ್ಕಾರಗಳಿಗೆ ನೀಡ್ತಾ ಬಂದಿದೆ. ಆದರೆ ಯಾವ ಮುಖ್ಯವಾದ ಅಪರಾಧಿಗಳು ಯಾರಿದ್ದಾರೆ ಆ ದೇಶಗಳು ಈ ಸಮಾವೇಶದ ನಿರ್ಣಯಗಳನ್ನು ಒತ್ತಾಯಗಳನ್ನು ಎಂದೂ ಗೌರವಿಸಿಲ್ಲ. ಸಣ್ಣ ಪುಟ್ಟ ದೇಶಗಳು ದೋಸ್ ಹೂ ಡೋಂಟ್ ಮ್ಯಾಟರ್ ಅಂತೀವಲ್ಲ ಟೀಮಲ್ಲಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ದೇಶಗಳೆಲ್ಲ ಪಾಪ ಏನೋ ಅಷ್ಟು ಕಷ್ಟಪಡ್ತಿದ್ದಾವೆ. ಬಹಳ ಮುಖ್ಯವಾದ ಸಮಸ್ಯೆ ಇರೋದು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರೆಯೋದು. ನೀವು ಯಾರು ಗೂಗಲ್ ಮಾಡಿದರೂ ಮಾಹಿತಿಗಳು ಸಿಗುತ್ತೆ. ಆದರೆ ನಾನು ಅದರ ಮೇಲೆ ಹೆಚ್ಚು ಹೇಳೋಕ್ಕೆ ಹೋಗಲ್ಲ. ಮೂಲತಃ 20ನೇ ಶತಮಾನದ ಆರಂಭದಲ್ಲಿ ಬಾಹ್ಯಾಕಾಶಕ್ಕೆ ಸೇರ್ತಾ ಇದ್ದ ಅನಿಲಗಳ ಪ್ರಮಾಣಕ್ಕೂ ಇದಕ್ಕೂ 100 ಪಟ್ಟು ಜಾಸ್ತಿ ಆಗಿದೆ. ಭಾಳಷ್ಟು ಹಿಂದೆ, ಒಂದು 20 ವರ್ಷ ಹಿಂದೆ ಮೀಥೇನ್ ಬಗ್ಗೆ ಬಹಳ ದೊಡ್ಡ ಕಳವಳ ಉಂಟಾಗಿ ನಮ್ಮ ರೆಫ್ರಿಜರೇಟರ್ಗಳಲ್ಲಿ ಅದಿತ್ತು. ಅದನ್ನು ಕಿತ್ತಾಕ್ಬೇಕು, ಯಾಕೆಂದರೆ ಅದು ಬಾಹ್ಯಾಕಾಶದ ಓಝೋನ್ ಪದರವನ್ನು ತೂತ ಮಾಡುತ್ತೆ. ತೂತ ಮಾಡಿದರೆ ನೇರವಾಗಿ ಸೂರ್ಯನ ಕಿರಣಗಳ ಅಲ್ಟ್ರಾವೈಲೆಟ್ ಕಿರಣಗಳು ಅಂತ ಏನು ಕರಿತೀವಿ, ಅದು ಭೂಮಿಯ ಮೇಲೆ ಆಘಾತವನ್ನು ನೀಡುತ್ತೆ ಅಂತ. ಸರಿ, ರೆಫ್ರಿಜರೇಟರ್ನಲ್ಲಿ ಮೀಥೇನ್ ಇರೋದನ್ನು ಬಂದ್ ಮಾಡಿ. ದರ್ ಇಸ್ ಎ ನ್ಯೂ ಟೆಕ್ನಾಲಜಿ, ಫೈನ್. ಆಮೇಲೆ ನೋಡಿದರೆ ಇಂಗಾಲದ ಡೈಆಕ್ಸೈಡು ವಿಪರೀತ ಸುಸ್ತಿದ್ದಾರೆ. ಸಲ್ಫರು 20ನೇ ಶತಮಾನದ ವೇಳೆಗೆ ಮನುಷ್ಯ ಕಾಣದೇ ಇದ್ದಂಥ 100 ಅನಿಲಗಳು ಮೂಲತಃ ಕೆಮಿಸ್ಟ್ರಿಯ ದಾಪುಗಾಲ ಹಾಕಿದ ಸಂಶೋಧನೆಗಳ ಪರಿಣಾಮವಾಗಿ ಅದನ್ನು ಕಡಿಮೆ ಮಾಡಬೇಕು. 2 ವಿಧಾನ ಇದೆ. ಒಂದು, ನೀವು ಆಕಾಶಕ್ಕೆ ಬಿಡೋದನ್ನು ಕಡಿಮೆ ಮಾಡೋ ಪ್ರಯತ್ನ. ಇನ್ನೊಂದು, ಅಲ್ಲಿ ಈಗಾಗಲೇ ಶೇಖರಣೆಯಾಗಿ ಗರ್ಗರ್ ತಿರುಗ್ತಾ ಇದೆಯಲ್ಲ ಇಂಗಾಲ ಡೈಆಕ್ಸೈಡು, ಅದನ್ನು ಹೀರ್ಕೊಳ್ಳೋ ಬಗೆ ಹೆಂಗೆ ಅಂತ ಇದರ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ನಡೆದು ಒಂದು 2-3 ಕಾರ್ಯವಿಧಾನಗಳೆಲ್ಲ ನಡೆದಿದ್ದಾವೆ. ಒಂದು, ಇಂಗಾಲ ಡೈಆಕ್ಸೈಡು ಯಾಕೆ ನಮ್ಮ ವಾತಾವರಣಕ್ಕೆ ಸೇರುತ್ತೆ, ಒಂದು 2-3 ಸೋರ್ಸ್ಗಳನ್ನು ಬಹಳ ಮುಖ್ಯವಾಗಿ ಪಟ್ಟಿ ಮಾಡಿದ್ದಾರೆ. ನಾವು ಉಪಯೋಗಿಸುವ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್, ಫಾಸಿಲ್ ಫ್ಯೂಯಲ್ ಅಂತ ಏನು ಕರಿತೀವಿ, ಅದನ್ನು ಸುಡೋದ್ರ ಮೂಲಕ ತಗ ಅಂತ ಮೇಲಕ್ಕೆ ಹೋಗ್ತಿದೆ ಅಂತ. 2ನೇದು, ಕೈಗಾರಿಕಾ ಉತ್ಪಾದನೆಯ ಕಾರಣಕ್ಕಾಗಿ, ಮುಖ್ಯತಃ ಸ್ಟೀಲ್ ಮತ್ತು ಸಿಮೆಂಟಿನ ಉತ್ಪಾದನೆಯ ಕಾರಣಕ್ಕಾಗಿ ಆಗ್ತಿದೆ. 3ನೇ ಸ್ಥಾನ ಕೃಷಿಗೆ, ನೀರಾವರಿಯ ಕೃಷಿಯ ಕಾರಣಕ್ಕಾಗಿ, ರಾಸಾಯನಿಕ ಗೊಬ್ಬರಗಳ ಬಳಕೆಯ ಕಾರಣಕ್ಕಾಗಿ ಅಪಾಯಕಾರಿಯಾದಂಥ ಅನಿಲಗಳು ಮೇಲಕ್ಕೆ ಹೋಗ್ತಿದೆ. ಅದು ಒಂದೊಂದು ಹೆಂಗೆ ಅಂದರೆ ಇಂಗಾಲ ಡೈಆಕ್ಸೈಡ್ನ 10 ಪಟ್ಟು ಅಪಾಯಕಾರಿ ಸಲ್ಫರ್. ಇಂಗಾಲ ಡೈಆಕ್ಸೈಡ್ 1 kg ಏನಿದೆ ಅದು ಉಂಟು ಮಾಡುವ ಪರಿಣಾಮದ 10 ಪಟ್ಟು ಮೀಥೇನ್ ಮಾಡುತ್ತೆ.
ಅದರಿಂದ ಜಾಸ್ತಿ ಸಲ್ಫರ್ ಮಾಡುತ್ತೆ. ಕ್ವಾಂಟಿಟಿ ಕಡಿಮೆ ಇರ್ಬೋದು, ವಿಷ ಕೊಡ್ದಂಗೆ. ಡಿಪೆಂಡ್ಸ್ ಆನ್ ದಿ ಪೊಟೆನ್ಸಿ. ಸೈನೈಡ್ಗೂ ಇದಕ್ಕೂ ಇದ್ದಂಗೆ. ನಮ್ಮ ಗ್ಯಾಸನ್ನ ಬಳಸ್ಕೊಂಡು ನಾವು ಬಿಸಿನೀರು ಕಾಯಿಸ್ತೀವಲ್ಲ, ಅಲ್ಲಿ ಬಾಗಿಲು ಹಾಕೊಂಡು ಸತ್ತೋದ ಮಕ್ಕಳು ಎಷ್ಟಿದ್ದಾರೆ, ಹೆಣ್ಮಕ್ಳು ಬರ್ತಾ ಇದೆ. ಏನಿಲ್ಲ, ನಿಮಗೆ ಸದ್ದಿಲ್ಲ, ವಾಸನೆ ಇಲ್ಲ, ಸುಮ್ಮನೆ ಹಂಗೆ ಸಾಯಿಸ್ಬಿಡುತ್ತೆ ನಿಮ್ಮನ್ನು ಅಲ್ವಾ. ಒಂದು ಬಾತ್ರೂಮಿನ ಒಳಗಡೆ ಆದ ದುರಂತ ನಮ್ಮನ್ನು ತಟ್ಟುತ್ತೆ. ಆದರೆ ನೀವು ಯಾರಿಗೆ ಗೊತ್ತು, ಇನ್ನೊಂದು 10-20 ವರ್ಷ ಕಳೆಯೋ ಹೊತ್ತಿಗೆ ಅದರ ಸಾಂದ್ರತೆಯಿಂದಾಗಿ ಏನಾಗ್ಬೋದು. ಸೊ ಈ ರೀತಿಯ ಚಿಂತನೆಗಳನ್ನೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಕ್ಟಿವಿಸ್ಟ್ಗಳು, ವಿಜ್ಞಾನಿಗಳು, ಸಾಮಾಜಿಕ ಕಾರ್ಯಕರ್ತರು ಇದರ ಬಗ್ಗೆ ವಿವರಿಸ್ತಾ ದಯವಿಟ್ಟು ಏನಾದರೂ ಮಾಡಿ. ಎರಡು ಬಹಳ ಮುಖ್ಯವಾದ ಕೊಟೇಶನ್ಗಳು ಎಲ್ರಿಗೂ ಗೊತ್ತು. ಲೀವ್ ದಿಸ್ ವರ್ಲ್ಡ್ ಬೆಟರ್ ದ್ಯಾನ್ ವಾಟ್ ಯು ಫೌಂಡ್ ಅಂತ. ನೀನು ಇರೋದಕ್ಕಿಂತ ಈ ಭೂಮಿಯನ್ನು ಚೆನ್ನಾಗಿ ಮಾಡಿ ಬಿಟ್ಕೊಡು ಅಂತ. ಇನ್ನೊಂದು, ವಿ ಆರ್ ಸ್ಟೀಲಿಂಗ್ ಅವರ್ ಚಿಲ್ಡ್ರನ್ಸ್ ಫ್ಯೂಚರ್. ನನಗೆ ವರ್ಷ 60 ದಾಟ್ತು. ನಾನು ಮಾಡಿದ ಅನಾಹುತದಿಂದಾಗಿ ನಿಮ್ಮ ಭವಿಷ್ಯ ಸಂಪೂರ್ಣ ಮಾರಕವಾಗಿದೆ. ಇಲ್ಲಿ ಕೂತಿರೋ ಟೀನೇಜ್ ಮಕ್ಕಳು ಅಪ್ಪ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊತಾನಲ್ಲ, ನೋಡಿದಿರಲ್ಲ ಕೆಲವು ಕಥೆಗಳು. ಮಕ್ಕಳಿಗೆ ಇನ್ನಷ್ಟು ವೃದ್ಧಿ ಮಾಡಿ ಸೈಟು, ಮನೆ, ಆಸ್ತಿ ಮಾಡಿಬಿಟ್ಟು ಮಕ್ಕಳಿಗೆ ಭಾಳ ಒಳ್ಳೆಯ ಒಂದು ಫೌಂಡೇಶನ್ ಹಾಕ್ಕೊಡ್ಬೇಕಾದ ಅಪ್ಪ ಕುಡಿದು ತಿಂದು ಸಾಲ ಮಾಡ್ಕೊಂಡು ಮಕ್ಕಳ ತಲೆ ಕಟ್ಟಿರೋ ಎಷ್ಟೋ ಉದಾಹರಣೆಗಳಿದ್ದಾವೆ. ಅದೇ ಕೃತ್ಯವನ್ನು ನಾವು ಸೀನಿಯರ್ ಜನರೇಷನ್ ಮಾಡ್ತಿದ್ದೀವಿ ಸರ್. ನಾವು ಬಗಿತಾ ಇರೋ ದ್ರೋಹ ನಿಮಗೆ ಬಗಿತಾ ಇರೋ ದ್ರೋಹ. ಯಾರು ಇಲ್ಲಿನ ಎಳೆ ಮಕ್ಕಳಿದಾರಲ್ಲ, ಇದೆಲ್ಲವನ್ನ ಅಭಿವೃದ್ಧಿ ಅಂತ ಕರಿತಾ ಬರ್ತಿದ್ದಾರೆ. ಈ ಅಭಿವೃದ್ಧಿಯ ಪರಿಕಲ್ಪನೆಯಲ್ಲಿ ಹೆಂಗಿದೆ ಅಂದರೆ, ನೀವು ಅಮೆರಿಕದಲ್ಲಿ ಕಡ್ಡಾಯವಾಗಿ ಒಂದು ಕಾರ್ ಇಟ್ಕೊಳ್ಳೇಬೇಕು. ಭಾಳ ಚೀಪ್ ಕಾರು, ಮತ್ತು ಆ ಕಾರಲ್ಲಿ ಅವನು ಬಿಟ್ಟರೆ ಇನ್ನೊಬ್ಬ ಹತ್ತಲ್ಲ. ದೇರ್ ಇಸ್ ನೋ ಪೂಲಿಂಗ್. ಅದನ್ನು ಲಕ್ಸುರಿ ಅಂತ ಭಾವಿಸ್ತಾ ಇದ್ದಿದ್ದು ಎಸೆನ್ಷಿಯಲ್, ಅತ್ಯಂತ ಅಗತ್ಯವಾದಂಥ ಒಂದು ವಸ್ತು ಅಂತ ನಾವು ಪುನರ್ರೂಪಿಸಿದ್ದೀವಿ. ಅಮೆರಿಕ ಅಥವಾ ಯುರೋಪ್ ನಮಗೆ ಮಾದರಿ ಆದರೆ ನಾವು ಅದನ್ನೇ ಬೆನ್ನತ್ತಾ ಹೋಗ್ತೀವಿ. ಮೊದಲು 3ನೇ ಜಗತ್ತಿನ ದೇಶಗಳು ಅಂತ ಕರಿತಿದ್ದು, ಅಂದರೆ 3ನೇ ದರ್ಜೆ ಅಂತ ಕರೆದಂಗೆ ಅದು. ಅದರಲ್ಲಿ ಭಾರತದಂಥದ್ದು ಇದೆ. ಸೊ ನಮಗಿದ್ದ ಗುರಿ, ನಮಗೆ ಅಂದರೆ ನನಗೂ ನಿಮಗೂ ಅಲ್ಲ, ನಮ್ಮನ್ನು ಆಳುವವರಿಗಿದ್ದ ಗುರಿ ಅವರಂಗೆ ನಾವಾಗಬೇಕು ಅಂತ. ಮೋದಿ ಹೇಳಿದರು, ಸ್ಕೂಟ್ರ್ನಲ್ಲಿ ಹೋಗೋನು ಕಾರ್ನಲ್ಲಿ ಹೋಗೋಂಗೆ ಆಗಬೇಕು, ರೈಲ್ನಲ್ಲಿ ಹೋಗೋನು ವಿಮಾನದಲ್ಲಿ ಹೋಗೋಂಗೆ ಆಗಬೇಕು ಅಂತ. ಮೊನ್ನೆ ನೋಡಿದ್ದೀವಿ ನಾವು. ಟ್ರೈನ್ ಥರನೇ, ರೈಲ್ವೆ ಸ್ಟೇಷನ್ ಥರನೇ ಕಾಣಿಸ್ತಿದೆ ನಮ್ಮ ಏರ್ಪೋರ್ಟ್ಗಳು. ಇದನ್ನ ಜೀವನ ಮಟ್ಟದ ಏರಿಕೆ ಅಂತ ಕರಿತೀವಿ ನಾವು. ಅದ್ರ ಜೊತೆಗೆ ನೀವು ಎಂತೆಂಥ ವಸ್ತುಗಳನ್ನು ಬಳಸಿದ್ರೆ ನಿಮ್ಮ ಜೀವನ ಮಟ್ಟ ಚೆನ್ನಾಗಿರುತ್ತೆ ಅಂತ. ಪೀರ್ ಪ್ರೆಷರ್ ಅಂತ ಕರೀತಾರೆ. ಅವನಲ್ಲಿದೆಯಲ್ಲ, ನನ್ನಲ್ಲಿ ಇರಬೇಕು ಅಂತ. ಯಾವುದೋ ಒಂದು ಥರದ ಡ್ರೆಸ್ಸು, ಯಾವುದೋ ಒಂದು ಥರದ ಶೂಸು, ಯಾವುದೋ ಒಂದು ಥರದ ಪ್ರಸಾಧನಗಳು, ಅವನ್ನು ಬಳಕೆ ಮಾಡದೇ ಇದ್ದರೆ ನಾನು ಅವ್ರ 2ನೇ ದರ್ಜೆ ನಾಗರಿಕ ಆಗ್ತೀನಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಲ್ಲಿ ನಾವು ಬಳಲಬೇಕಾಗತ್ತೆ. ಈ ರೀತಿಯ ಮೂಲಕ ಒಂದು ಉಪಭೋಗ ಸಂಸ್ಕೃತಿ, ಕನ್ಸ್ಯೂಮರಿಸಮನ್ನು ಭಾಳ ವ್ಯವಸ್ಥಿತವಾಗಿ ಪ್ರಮೋಟ್ ಮಾಡ್ತಾ ಬಂದಿದೆ. ಇದೆಲ್ಲದರ ಒಟ್ಟು ಮೊತ್ತವಾಗಿ ಎಲ್ಲಿಂದ ನಮ್ಮಲ್ಲಿ ಪ್ರಗತಿಯ ಲಕ್ಷಣ ಯಾವುದು ಅಂತಂದರೆ, ಈಗ ಕಳೆದ 20-30 ವರ್ಷದಿಂದ ಜನಕ್ಕೆ
ಮೂಲಭೂತ ಸೌಕರ್ಯ ಒದಗಿಸ್ಬೇಕು, ಈ ಮೊದಲು ಇಲ್ಲದೆ ಇದ್ದ ಎಲ್ಲ ಸೌಕರ್ಯಗಳನ್ನು ಕೊಡಬೇಕು, ರಸ್ತೆ ಆಗಬೇಕು, ವಿದ್ಯುತ್ 24 ಅವರ್ಸ್ ಇರಬೇಕು, ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಎಲ್ಲಿಂದ ಬರುತ್ತೆ? ಬಹಳ ಪರಿಸರ ಸ್ನೇಹಿ ಅಂತ ಹೇಳೋ ಸರ್ಕಾರ ಹೇಳ್ತಾ ಇರೋದು ಯಾವುದು ಅಂದರೆ ನ್ಯೂಕ್ಲಿಯರ್ ಅಣುವಿದ್ಯುತ್ತನ್ನು. ಏನು ತೊಂದರೆ ಆಗಲ್ಲ ಕಣ್ರಿ, ಸುಮ್ಮನೆ ಅದರ ಪಾಟಿಗೆ ಟಂಗ್ 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 ಅಂತ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಡಮಾರ್ ಅಂದ್ರೆ ಏನಾಗುತ್ತೆ ಅಂದ್ರೆ ಉತ್ತರ ಇಲ್ಲ. ಸತ್ಯವೋ ಭವಿಷ್ಯದಲ್ಲಿ, ಸತ್ಯ ವರ್ತಮಾನದಲ್ಲಿ ನಿರಪಾಯಕಾರಿಯಾಗಿರುವ ಒಂದು ಉತ್ಪಾದನಾ ವ್ಯವಸ್ಥೆ ಭವಿಷ್ಯದ ಒಂದು ದಿನ ಅತ್ಯಂತ ಮಾರಕವಾಗ್ಬೋದು. ಆದ್ದರಿಂದ ಅದಕ್ಕೊಂದು ಮಿತಿ ಹೇರಬೇಕು ಅಂತಿದೆ. ಸೋಲಾರ್ ಫೈನ್ ಇದು ಒಟ್ಟಾರೆಯಾಗಿ ಜಗತ್ತಿನಲ್ಲಿ ನೀ ಜರ್ಕ್ ರಿಯಾಕ್ಷನ್ ಅಂತ ಕರೀತಾರೆ. ಅಂದರೆ ಒಂದು ಹಾವು ಕಂಡ ತಕ್ಷಣ ಕೈಯಲ್ಲಿದ್ದ ಪೆನ್ಸಿಲ್ ಆದರೂ ಹೊಡೆದು ಬಿಡೋರು ಪಟ್ ಅಂತ. ಅದನ್ನು ಎದುರಿಸೋಕ್ಕೆ ಬೇಕಾದ ಬಹಳ ಬುದ್ಧಿ ಉಪಯೋಗಿಸಿದಂಥ ವೈಜ್ಞಾನಿಕವಾದಂಥ ರೆಸ್ಪಾನ್ಸ್ ಅಲ್ಲ, ಇಮಿಡಿಯೇಟ್ ರೆಸ್ಪಾನ್ಸ್. ನಮ್ಮ ಸರ್ಕಾರಗಳು ಆ ಇಮಿಡಿಯೇಟ್ ರೆಸ್ಪಾನ್ಸಲ್ಲಿ ಸೋಲಾರ್ ಸಾಕಾಗಲ್ಲ. ಅದಕ್ಕೆ ಒಬ್ಬ ಎಲೆಕ್ಟ್ರಿಕಲ್ ಎಕ್ಸ್ಪರ್ಟನ್ನು ಕೇಳಿದರೆ, ಸಾರ್ ಹಗಲು ಮಾತ್ರ ಇರುತ್ತೆ ಸರ್ ಎಲೆಕ್ಟ್ರಿಸಿಟಿ ಡಿಮಾಂಡ್, ರಾತ್ರಿಗೆ ಸರ್ ಜಾಸ್ತಿ ಇರೋದು, ಏನು ಮಾಡ್ತೀವಿ? ಬ್ಯಾಟ್ರಿ ಬೇಕು. ಎಷ್ಟು ಬ್ಯಾಟ್ರಿ? ಅದಕ್ಕೆ ಬೇಕಾದ ಬ್ಯಾಕ್ ಎಂಡ್ ಯೋಜನೆ ಅಂತ ಏನು ಕರಿತೀವಿ, ಅದು ಏನಿಲ್ಲದೆ ಮತ್ತೇನು ಮಾಡೋದು? ಕಲ್ಲಿದ್ಲು ಉರಿಸಿ. ಇದು ಒಟ್ಟಾರೆಯಾಗಿ ಸರ್ PPTಯನ್ನು ದಯವಿಟ್ಟು ಹಾಕಿ. ಈ ದುಸ್ಥಿತಿಯಲ್ಲಿ ನಾವಿದ್ದಾಗ ಭಾರತ ಸರ್ಕಾರ ನಾವು ಹವಾಮಾನ ಬದಲಾವಣೆಯನ್ನು ಭಾಳ ಗಂಭೀರವಾಗಿ ತಗೊಂಡಿದ್ದೀವಿ, ಅದರನ್ನು ಎದುರಿಸೋಕ್ಕೆ ಬೇಕಾದ ಮಾರ್ಗೋಪಾಯಗಳನ್ನು ಮಾಡಿದ್ದೀವಿ ಅಂತ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದೆ. ಆ ದಾಖಲೆಯ ಮೂಲಕ ಅದು ಏನು ಹೇಳುತ್ತೆ ಅಂದರೆ, ಎಲ್ಲವನ್ನು ಮಾಡ್ತಾ ಇದ್ದೀನಿ ಅಂತ, ಏನೂ ಚಿಂತೆ ಮಾಡಬೇಡಿ ಅಂತ. ಆದರೆ ಅದೇ ವೇಳೆಗೆ ಜಗತ್ತಿನ ಇಬ್ಬರು ಮಹಾನ್ ನಾಯಕರು ಹವಾಮಾನ ಬದಲಾವಣೆ ಬಗ್ಗೆ 2 ಪ್ರತಿಕ್ರಿಯೆಗಳನ್ನು ಕೊಟ್ಟರು. ಒಬ್ಬರು ಹೇಳಿದರು, ಹವಾಮಾನ ಬದಲಾವಣೆ ಅಂದರೆ ಏನು ಗೊತ್ತಾ, ಅದು ಹಾಗೆ ಇದೆ, ಏನು ಬದಲಾಗಿಲ್ಲ. ವಯಸ್ಸಾಗ್ತಾ ಮುದುಕರಾಗ್ತೀವಲ್ಲ ಸರ್, ನರೇಂದ್ರ ಸರ್, ನಾನು, ಕೇಶವ ಮಳಿಗೆ ಎಲ್ಲ ನಿಧಾನಕ್ಕೆ ಇನ್ನೊಂದು 10 ವರ್ಷ ಕಳೆಯೋತ್ತಿಗೆ ವಯಸ್ಸಾದಂಗೆ ಚಳಿ ಅಂತಾರೆ ಮುದುಕರು. ಯಾಕೆ ಹೇಳ್ತಾರೆ ಅಂದರೆ, ಅದು ವಯಸ್ಸಾದ ಕಾರಣದಿಂದಾಗಿ ಹೊರತು ವೆದರ್ ಚೇಂಜ್ ಆಗಿಲ್ಲ ಅಂತ ಒಬ್ಬ ಮಹಾನ್ ನಾಯಕ ಹೇಳ್ದ. ಮತ್ತೊಬ್ಬ, ಈ ಕ್ಲೈಮೇಟ್ ಚೇಂಜ್ ಅನ್ನೋದೇ ಅತ್ಯಂತ ದೊಡ್ಡ ಷಡ್ಯಂತ್ರ, ಮೋಸ, ಮೋಸ್ಟ್ ಅನ್ರಿಯಲ್, ಇಟ್ಸ್ ಎ ಸ್ಕ್ಯಾಮ್ ಅಂತ ಹೇಳಿದ್ದ. ದುರದೃಷ್ಟವಶಾತ್ ಆ 2 ನಾಯಕರು ಅಧಿಕಾರದ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿದ್ದಾರೆ. ಸೊ ಅವರಿಂದ ವೈಜ್ಞಾನಿಕವಾಗಿ ಹವಾಮಾನ ಬದಲಾವಣೆ ಬಗ್ಗೆ ಒಂದು ರೆಸ್ಪಾನ್ಸನ್ನು, ಆ್ಯಕ್ಷನ್ ಪ್ಲ್ಯಾನನ್ನು ಎಷ್ಟು ನಿರೀಕ್ಷಿಸ್ಬೋದು ಅಂತ ನನಗೆ ಗೊತ್ತಿಲ್ಲ. ಆದರೆ ಸಮುದಾಯವಾಗಿ ನಾವು ಎಷ್ಟು ಚರ್ಚೆಗಳನ್ನು ಮಾಡ್ತೀವಿ, ಮೇನ್ ಸ್ಟ್ರೀಮಿಂಗ್ ಅಂತ ಕರೀತಾರೆ ಅದನ್ನು. ಉದಾಹರಣೆಗೆ ಒಂದು 30 ವರ್ಷ ಮೊದಲು ಪರಿಸರ ಅನ್ನೋದು ಮುಖ್ಯವಾಹಿನಿಯ ಚರ್ಚೆ ಆಗಿರಲಿಲ್ಲ, ಲಿಂಗ ಸಮಾನತೆ ಆಗಿರಲಿಲ್ಲ. ಆದರೆ ಎಲ್ಲ ಚರ್ಚೆ ಮಾಡ್ತಾ ಅದೊಂದು ಹವಾ ಎಬ್ಬಿಸ್ಬಿಡ್ತಲ್ಲ, ಆವಾಗ ಗೌರ್ಮೆಂಟ್ ವಾಸ್ ಫೋರ್ಸ್ ಟು ಟೇಕ್ ನೋಟ್. ಆದ್ದರಿಂದ ಏನಾಗಿದೆ, ಪರಿಸರ ಅನ್ನೋದು ಸರ್ಕಾರದಲ್ಲಿ ಒಂದು ಇಲಾಖೆನೇ ಇದೆ. ಲಿಂಗ ಸಮಾನತೆಗಾಗಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮಹಿಳಾ ಆಯೋಗಗಳ ರಚನೆ ಆದವು, ಮಕ್ಕಳ ಹಕ್ಕುಗಳ ಆಯೋಗಗಳ ರಚನೆ ಆದವು. ಇದು ಸಾರ್ವಜನಿಕ ಅಭಿಪ್ರಾಯಗಳು ರೂಪುಗೊಳ್ತಾ ಒತ್ತಡ ತಂತ್ರದ ಮೂಲಕ ಸರ್ಕಾರಕ್ಕೆ ಮನವರಿಕೆ ಮಾಡಿ ಸರ್ಕಾರ ಒಂದು ಆ್ಯಕ್ಷನ್ ತಗೊಳ್ಳುವ ಮಟ್ಟಕ್ಕೆ ಅದಕ್ಕೆ ಒತ್ತಾಯವನ್ನು ಹೇಳ್ತೀವಿ. ಹವಾಮಾನ ಬದಲಾವಣೆಯಲ್ಲಿ ಅಂಥ ಒಂದು ಸ್ಥಿತಿ ಇನ್ನೂ ನಿರ್ಮಾಣ ಆಗಿಲ್ಲ. ಅಲ್ಲೊಂದು ಇಲ್ಲೊಂದು ಸಣ್ಣ ಈಗ ಇಲ್ಲ ಆದಂಗೆ ಮಾತಾಡ್ತಿದ್ದೀವಿ ಅಷ್ಟೇ. ಪರಿಸರದ ಬಗ್ಗೆ ಮಾತಾಡ್ತೀವಿ. ಪರಿಸರ, ಗಿಡ ನೆಡು, ಮರ ನೆಡು, ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ, ಇವೆಲ್ಲ ಇದೆ. ಹವಾಮಾನ ಬದಲಾವಣೆ ಕುರಿತಾದಂಥ ದೊಡ್ಡ ಮಟ್ಟದ ಚರ್ಚೆ, ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಮಟ್ಟದ ಚರ್ಚೆ ಆಗಿಲ್ಲ. ನೀವು ನಮ್ಮ
ಒಂದಷ್ಟು ಜನ ಸಾಹಿತಿಗಳನ್ನು ಮಾತಾಡಿಸಿ. ಸಾಹಿತ್ಯದ ಬಗ್ಗೆ ತುಂಬ ಮಾತಾಡ್ತಾರೆ. ಅವ್ರಿಗೆ ಇವತ್ತಿಗೂ ಗ್ರಾಮೀಣ ಅಭಿವೃದ್ಧಿ, ಕಾರ್ಬನ್ನು ಗೊತ್ತಿಲ್ಲ ಅಂತ ಒಪ್ಕೋತಾರೆ. ಪುಣ್ಯಕ್ಕೆ ಒಬ್ಬ ಅಧಿಕಾರಿಯನ್ನು ತೋರಿಸಿ ಹಿಡೀರಿ, ತಹಶೀಲ್ದಾರು, AAC, IAS, ಬ್ಯಾಂಕ್ ಮ್ಯಾನೇಜರ್ಸು, ಯಾರು ನಮ್ಮ ಇಡೀ ಜೀವನವನ್ನು ನಿಯಂತ್ರಿಸುವಂಥ ಅಧಿಕಾರಿ ವರ್ಗ ಇದೆ, ಅವರನ್ನು ಹೋಗಿ ಮಾತಾಡಿಸಿ. ನಿಮಗೆ ಗೊತ್ತಿದ್ದಷ್ಟು ಬೇಸಿಕ್ ಕೂಡ ಅವರಿಗೆ ಪ್ರಾಯಶಃ ಗೊತ್ತಿರಲ್ಲ. ರಾಜಕಾರಣಿಗಳನ್ನು ಮಾತಾಡಿಸಿ KGಗೆ ಎಷ್ಟು ಅಂತ ಕೇಳ್ತಾರೆ. ಏನದು ಹಂಗಂದ್ರೆ ಅಂತ. ಹವಾಮಾನ ಬದಲಾವಣೆ ಬಗ್ಗೆ ಬಹಳ ಸಂವೇದನಾಶೀಲವಾಗಿ, ಇದು ಜೀವನ ಮರಣದ ಪ್ರಶ್ನೆ, ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಅಂತ ಹೇಳಿದ ಒಬ್ಬ ರಾಜಕಾರಣಿಯನ್ನು ತೋರಿಸಿ ನೀವು. ಸೋತವರು ಗೆದ್ದವರು ಎಲ್ಲ ಸೇರಿ ಈ ಮೂರು ವರ್ಗ ಏನಿದೆ, ಈ ಮೂರು ವರ್ಗ ನಮ್ಮ ದೇಶದ ಹಣೆಬರವನ್ನು ಬರೆಯುವಂಥ ವರ್ಗ. ಒಂದು ಬುದ್ಧಿಜೀವಿ ವರ್ಗ, ಸಾಂಸ್ಕೃತಿಕ ಸಾಮಾಜಿಕವಾಗಿ ಕ್ರಿಯಾಶೀಲವಾಗಿರುವವರು, ಅಧಿಕಾರಿ ವರ್ಗ, ರಾಜಕಾರಣಿ ವರ್ಗ. ಈ ಪರಿಸರದ ಬಗ್ಗೆ ಮಾತಾಡ್ತಾ ಇದ್ದವರು ಇದು ಮೂರಕ್ಕೂ ಇಲ್ಲ, ಎಲ್ಲೋ ಪಕ್ಕದಲ್ಲಿದ್ದಾರೆ. ಸಾಧ ನಮ್ಮ ಜವಾಬ್ದಾರಿ ಪ್ರಾಯಶಃ ಇಂಥ ಹಲವಾರು ಚರ್ಚೆಗಳ ಮೂಲಕ ಇದು ಮುಖ್ಯ ಅಂತ ವಿ ಶುಡ್ ಪುಶ್ ದಿ ಅಜೆಂಡಾ ಅಂತ. ಸುಮ್ಮನೆ ಕೆಲವು ವಿವರಗಳನ್ನಷ್ಟೇ ಇಡ್ತಾ ಹೋಗ್ತೀನಿ. 3 ಬಿಲಿಯನ್ ಟನ್ನಷ್ಟು ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಮಾಡ್ತದೆ. ಪರ್ ಹೆಡ್ 2 ಟನ್. ಊಸಕ್ಕೆ ಸಾಧ್ಯನಾ? ನನ್ನ ತೂಕ 60-65 kg ಇದೆ. ನಾನು ಒಂದು ವರ್ಷಕ್ಕೆ 2 ಟನ್ನಷ್ಟು ಗಾಳಿಗೆ ಬಿಡ್ತಾ ಇದ್ದೀನಿ. ತೂಕಕ್ಕೆ ಹಾಕಿದರೆ ನೀವೊಂದು ಗ್ಯಾಸ್ ಸಿಲಿಂಡರ್ ಎತ್ತಕ್ಕಾಗತ್ತಮ್ಮ? 16 kg ಇದೆ, ಕರಿತೀವಿ ನಾವು. ಇಲ್ಲಿಂದ ಇಲ್ಲಿಗೆ ಸಾಕು 2 ಟನ್ ಅಂದರೆ ಒಂದು 150 ಸಿಲಿಂಡರ್ನಷ್ಟು ತೂಕದ ಅನಿಲವನ್ನು ನಾವು ನಿರಾಳವಾಗಿ ಗಾಳಿಗೆ ಬಿಡ್ತಾ ಇದ್ದೀವಿ ಪರ್ ಹೆಡ್. 3 ಬಿಲಿಯನ್. ಇಂಡಿಯಾ 3ನೇ ಸ್ಥಾನದಲ್ಲಿದೆ. ಫಸ್ಟ್ ಚೈನಾ 27%. ಚೈನಾವನ್ನು ಕಡಿಮೆ ಮಾಡಿ ಅಂದರೆ ಇದು ಕೂಡ ಇರಲ್ಲ. ಇನ್ನು ಅವ್ರು ಏನು ಮಾಡೋದು ಅಲ್ಲಿ ಬಂತು? ನಮ್ಮ ದೇವರ ಗೊಂಬೆನೂ ಅಲ್ಲಿಂದಲೇ ಬರೋದು. ಇಡೀ ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗಿನ 30% ಚೀನಾದಲ್ಲಿದೆ. ನನ್ನ ಮಕ್ಕಳು 27%ನಷ್ಟು ಬಿಡ್ತಾ ಇದ್ದಾರೆ. ಅವರನ್ನು ಮುಟ್ಟಕ್ಕಾಗಲ್ಲ. ಎರಡನೇದು ಅಮೆರಿಕ 11%, ಅವ್ರನ್ನೂ ಮುಟ್ಟಕ್ಕಾಗಲ್ಲ. 3ನೇ ಸ್ಥಾನ ಭಾರತ. ಭಾರತವನ್ನು ಬೇರೆ ದೇಶಗಳು ಮುಟ್ಬೋದು, ನಾವು ಮುಟ್ಟಕ್ಕಾಗಲ್ಲ ನಮ್ಮ ಸರ್ಕಾರವನ್ನು. ಈ 2030 ಅಂದ್ರೆ ಭಾಳ ದೂರದಲ್ಲಿದೆ ಅಂತ ತಿಳ್ಕೊಂಡಿದ್ದು ನಾವು ಶತಮಾನ ಆರಂಭ ಆದಾಗ. ಈಗ ನೋಡ್ರಿ 4 ವರ್ಷ. ನೀವೆಲ್ಲ ಡಿಗ್ರಿ ಮುಗಿಸೋ ಮೊದಲಿಗೆ ಆಗತ್ತೆ ಅದು. ಈ ಹುಡುಗರು 4 ಟನ್ ಏರಬಹುದು ಅಂತ. ಇದರಲ್ಲಿ ಬಹಳ ದೊಡ್ಡ ಪಾಲುದಾರ ಇರೋದು ಎನರ್ಜಿ ಸೆಕ್ಟರ್ನಲ್ಲಿ. ನಾವು ವಿದ್ಯುತ್ ಅಂತ ಮಾತಾಡ್ತೀವಿ. ವಿದ್ಯುತ್ನಲ್ಲಿ ಅನಿಲ ಸೂಸೋದು ಕಾಣಿಸಲ್ಲ, ಅದು ಅಲ್ಲಿ ಸೋರ್ಸಲ್ಲಿ. ಪಳೆಯುಳಿಕೆ ಇಂಧನದಲ್ಲಿ ಕಲ್ಲಿದ್ದಿನ ಪಾಲು 50% ಅದನ್ನು ಕಡಿಮೆ ಮಾಡಿ ಅಂತಂದರೆ ಮಾಡ್ತೀವಿ. ಅವ್ರು ಹೇಳಿದ ಮಾರನೇ ದಿನ ಈ ದೇಶದ ಅತ್ಯಂತ ಶ್ರೀಮಂತ ಕಲ್ಲಿದ್ದಲು ಗಣಿಗಳನ್ನು ನಿರಂತರವಾಗಿ ಖಾಸಗಿಗೆ ಹರಾಜು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ವಿದೇಶಗಳಿಂದ ಭಾರತ ಆಮದು ಮಾಡ್ತಾ ಇದೆ. ಭಾರತದ ಅತ್ಯಂತ ದೊಡ್ಡ ಕಲ್ಲಿದ್ದಲು ಗಣಿಗಳಿರೋದು ಆದಿವಾಸಿಗಳು ವಾಸಿಸ್ತಾ ಇರುವಂಥ, ಶತಮಾನ ವಾಸಿಸ್ತಾ ಇರುವಂಥ ಮಧ್ಯ ಭಾರತದಲ್ಲಿ. ಅವರ ಪ್ರತಿರೋಧಗಳನ್ನೆಲ್ಲ ಒರೆಸಿ ಹಾಕಿ ಅಲ್ಲಿಂದ ಕಲ್ಲಿದ್ದಲು ಗಣಿಗಳನ್ನು ಖಾಸಗಿಗೆ ಹರಾಜು ಮಾಡ್ತಾ ಇದೆ. ಯಾಕೆಂದರೆ ನಾವು ನಮ್ಮ ವಿದ್ಯುತ್ ಬೇಡಿಕೆಯನ್ನು ಪೂರೈಸಬೇಕು. ನಾನಾಗಲೇ ಹೇಳಿದಂಗೆ ಸಿಮೆಂಟು ಇತ್ಯಾದಿ. ಆಶ್ಚರ್ಯ ಅಂದರೆ ಕೇವಲ 14 ವರ್ಷಗಳಲ್ಲಿ 20 ಶತಮಾನಗಳಲ್ಲೂ ಕೂಡ ಇಲ್ಲದೇ ಇದ್ದಷ್ಟು ಪ್ರಮಾಣದ ಬಳಕೆ ಮತ್ತು ಆ ಕಾರಣಕ್ಕಾಗಿ ಜಾಸ್ತಿ ಆಗಿದೆ. ಕೇವಲ
ಕೇವಲ 4 ಪಟ್ಟು. 2000 ಇಸ್ವಿಯಲ್ಲಿ 1 ಟನ್ ಅಂತ ಇಟ್ಕೊಳ್ಳಿ. ಕೇವಲ 14 ವರ್ಷದಲ್ಲಿ ವಿ ಹ್ಯಾವ್ ಕ್ವಾಡ್ರಪಲ್ಡ್ ಇಟ್. ಅಷ್ಟು ಧಾವಂತದಲ್ಲಿ ನಾವು ಎನರ್ಜಿನ ಯಾಕೆ ಬಳಸ್ತಾ ಇದ್ದೀವಿ ಅಂದರೆ ನಮಗೆ ಬೇಕಾದ ಉಪಭೋಗಗಳಿಗೆ ಅಂತ. ಇದರ ಬಹಳ ಮುಖ್ಯವಾದ ಸಮಸ್ಯೆ ಇರೋದೆಲ್ಲಿಂದರೆ, ಉತ್ಪಾದಕನ ಹತ್ರ ಕೇಳಿ, ಸರ್ ವಿ ಆರ್ ಡಿಮಾಂಡನ್ನು ನೋಡ್ಕೊಂಡು ಸಪ್ಲೈ ಮಾಡ್ತಾ ಇದ್ದೀವಿ ಅಂತ. ಫೈನಲಿ ಈಚ್ ಒನ್ ಆಫ್ ಅಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಅಂಬಾನಿ ಒಬ್ಬ ವಿದ್ಯುತ್ ಉತ್ಪಾದನೆಯಲ್ಲಿ ಲಕ್ಷಗಟ್ಟಲೆ ಇಂಗಾಲ ಡೈಆಕ್ಸೈಡನ್ನು ಆಕಾಶಕ್ಕೆ ಕಳಿಸಿದರೆ, ಸುಜುಕಿ ಟಾಟಾದಂಥವರು ತಮ್ಮ ಟ್ರಕ್ಗಳ ಮೂಲಕ ಕಳಿಸಿದರೆ ಅದಕ್ಕೆ ಕಾರಣ ಅವರಲ್ಲ. ಆ ಉತ್ಪಾದನಾ ತಂತ್ರನೇ ಹೆಂಗಿದೆ ಅಂದರೆ, ಎಂಡ್ ಯೂಸರ್ ಯಾರಿರ್ತಾನೆ ಅವನ ತಲೆ ಕಟ್ತಾರೆ. ಇಟ್ಸ್ ಬಿಕಾಸ್ ಆಫ್ ಯು. ನಾನು ನೀವು ಮುಖ್ಯವಾಗೋದು ಅಲ್ಲಿ. ಒಂದು ಕಾರು ಬಳಕೆ ಮಾಡಿದಾಗ, ವಿದ್ಯುತ್ತನ್ನು ಬಳಕೆ ಮಾಡಿದಾಗ, ಅವನು ಉತ್ಪಾದನೆ ಮಾಡ್ತಾ ಇರುವ, ಆಕಾಶಕ್ಕೆ ಕಳಿಸ್ತಾ ಇರುವ ಅಷ್ಟು ಇಂಗಾಲ ಡೈಆಕ್ಸೈಡ್ನ ಪಾಲು ನಮ್ಮ ಮೇಲೆ ಬೀಳುತ್ತೆ. ಕೃಷಿ ಕ್ಷೇತ್ರದಲ್ಲೂ 25% ಜಾಸ್ತಿ ಆಗಿದೆ ಅಂತ. ಭಾರತದಲ್ಲಿ ಬಹಳ ಮುಖ್ಯವಾದ 2 ಕಾರಣಗಳನ್ನು ಕೊಡ್ತಾರೆ. ನೀವು ದೆಹಲಿಯಲ್ಲಿ ಫಾಗ್ ತುಂಬಿರೋದು ಬಂತಲ್ಲ, ಅಲ್ಲಿನ ಗಾಳಿಯ ಗುಣಮಟ್ಟ ತೀರಾ ಕ್ಷೀಣಿಸ್ಬಿಟ್ಟು ಮನೇಲಿ ಕೂತ್ಕೋಬೇಕು ಅನ್ನೋ ಮಟ್ಟಕ್ಕೆ. ಅದಕ್ಕೆ ಕಾರಣ ಪಂಜಾಬಿನ ರೈತರು ಭತ್ತದ ಹುಲ್ಲನ್ನು ಸುಡೋದು ಅಂತ. ದೆಹಲಿಯಲ್ಲಿ ಕಾರಣ ಅಲ್ಲ, ಪಂಜಾಬಿನ ರೈತರು ಅಂತ. ಪಂಜಾಬಿನ ರೈತರ ಸುಟ್ಟ ಇಂಗಾಲ ಡೈಆಕ್ಸೈಡ್ ದೆಹಲಿಗೆ ಬರಲ್ಲ, ಮತ್ತು ಆ ಕಡೆ ಹೋಗುತ್ತೆ, ಬೇರೆ ಮಾತು. ಆದರೆ ಇಡೀ ಪಂಜಾಬ್ನ ಉತ್ಪಾದನೆಗೆ ತಕ್ಕಂಥ ಹಸು ಕರುಗಳಿಲ್ಲ. ಸಂಪೂರ್ಣ ಕೈಗಾರಿಕೀಕರಣಗೊಂಡಂಥ ಒಂದು ಕೃಷಿ ಇದೆ. ಇವತ್ತು ಟ್ರ್ಯಾಕ್ಟ್ರು ಮತ್ತು ಕಟಾವು ಯಂತ್ರ ಇಲ್ಲದ ಒಂದೇ ಒಂದು ನೀರಾವರಿ ಪ್ರದೇಶವನ್ನು ನೀವು ನೋಡೋಕ್ಕೆ ಸಾಧ್ಯ. ಇನ್ನೊಂದು, ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದಾಗಿ ನೀರು ನಿಲ್ಲಿಸ್ತಾರೆ ಭತ್ತದಲ್ಲಿ. ನೀವೆಲ್ಲರೂ ಹೋಗಿ ಸ್ವಲ್ಪ ನೋಡೋಕೆ ಗೊತ್ತಾಗುತ್ತೆ. ಎನಾರೋಬಿಕ್ ಅಂತ ಹಂಗೆ ನಿಂತಾಗ ಆಳದಲ್ಲಿದ್ದ ಮಿಥಿನನ್ನು ಪ್ರಭಾವಿಸುತ್ತೆ ನೀರಿನ ಕಾರಣಕ್ಕಾಗಿ. ಅದಕ್ಕೆ ನಿಧಾನಕ್ಕೆ ಬಿಡುಗಡೆ ಆಗುತ್ತೆ. ನಮ್ಮ ರೈತರು ಅದರಲ್ಲೂ ಪಾಲ್ದಾರರು. ಹಸು ತನ್ನ ಸಗಣಿಯಲ್ಲೂ ಮೀಥೇನನ್ನು ಬಳಸುತ್ತೆ. ಯಾರು ಗೋಬರ್ ಗ್ಯಾಸ್ ಇಟ್ಕೊಂಡ್ರೆ ಗೊತ್ತು. ನನಗೆ ಭಾಳ ಖುಷಿಯಾಗಿತ್ತು. ನಾನು ಗೋಬರ್ ಗ್ಯಾಸ್ ನಾವು ಊರಲ್ಲಿ ಮಾಡಿದಾಗ ನಾನು ನೋಡಿ ಕರೆಂಟ್ ಬಳಸಲ್ಲ, ಗೋಬರ್ ಗ್ಯಾಸ್ ಬಳಸ್ತೀನಿ ಅಂತ. ಆಮೇಲೆ ಗೊತ್ತಾಯಿತು ನಾನು ಆಕಾಶಕ್ಕೆ ಬಿಡ್ತಾ ಇರೋದು ಮೀಥೇನ್ ಅಂತ. ಯಾವುದು ಕೂಡ ಅಪಾಯ ಇಲ್ಲದ್ದಿಲ್ಲ. ಯು ಹ್ಯಾವ್ ಟು ಪೇ ಎ ಪ್ರೈಸ್ ಫಾರ್ ಸಮ್ ಬೆನಿಫಿಟ್. ಇದನ್ನು ಸರ್ಕಾರ ನ್ಯಾಷನಲ್ ಸೋಲಾರ್ ಮಿಷನ್ ಅಂತ ಒಂದು ಮಿಷನನ್ನು ಮಾಡಿದೆ. ಮಿಷನ್ ಅಂದರೆ ಏನು ಗೊತ್ತಾ? ಒಂದು ಕಾಲಮಿತಿಯಲ್ಲಿ ಸಾಧಿಸುವಂಥ ಸರ್ಕಾರದ ಯೋಜನೆ. ದ್ಯಾಟ್ಸ್ ಕಾಲ್ಡ್ ಮಿಷನ್ ಮೋಡ್ ಅಂತ. ಇವೆಲ್ಲ ಮಿಷನ್ಗಳ ಉದ್ದೇಶ ಕಾಲಮಿತಿಯಲ್ಲಿ ತನಗೆ ಕೊಡಲಾದಂಥ ಗುರಿಯನ್ನು ಸಾಧಿಸಬೇಕು ಅಂತ. ಮಿಲಿಟ್ರಿ ಆ್ಯಕ್ಷನ್ ಇದ್ದಂಗೆ. ಎರಡನೇದು, ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ, ಮೋರ್ ದೆನ್ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಹ್ಯಾಬಿಟ್ಯಾಟ್, ನ್ಯಾಷನಲ್ ವಾಟರ್ ಮಿಷನ್, ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ, ನ್ಯಾಷನಲ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಯಾರಾದರೂ ಸಂಜೆಗೋ ನಾಳೆಗೋ ಗೂಗಲ್ ಮಾಡಿ ನೋಡಿ. ಫಸ್ಟ್ ಆಫ್ ಆಲ್, ಇದು ಸ್ಥಾಪನೆ ಆಗೋದಕ್ಕೆ 6 ವರ್ಷ ತಗೊಂಡಿದೆ. 6 ವರ್ಷ ಆದಮೇಲೆ ಇವತ್ತಿಗೂ ಈ ಮಿಷನ್ಗಳ ಕಾರ್ಯಕ್ಷೇತ್ರ, ವ್ಯಾಪ್ತಿ, ಯಾರು ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋ ಯಾವ ವಿವರಗಳು ಸರ್ಕಾರ ಮುಂದಿಟ್ಟಿಲ್ಲ. ದೊಡ್ಡ ಪೋಸ್ಟರ್ ಮಾತ್ರ ಇದೆ. ಹೋಗಿ ಅಷ್ಟೆಲ್ಲ ಅದಕ್ಕೆ ಬೇಕಾದ ಮಿಷನರಿ, ಬ್ಯೂರೋಕ್ರಸಿ, ಅಧಿಕಾರಿಗಳು ಎಲ್ಲ ಇಟ್ಟಾಗಲೂ ಕೂಡ ಕಾಸೇ ಇಲ್ಲ ಅದಕ್ಕೆ ಬೇಕಾದಂಥದ್ದು. ಈ 3-4 ನೀವು ನೋಡಿ. ಬೆಂಗಳೂರಿನಲ್ಲಿ ಯು ಕ್ಯಾನ್ ಜಸ್ಟ್ ಗೂಗಲ್ ಹಸಿರು ಪರಿಸರ ಸ್ನೇಹಿ ಕಟ್ಟಡ ಮತ್ತು ನಗರ ಯೋಜನೆಯಲ್ಲಿ ಏನಾದ್ರು ಪ್ರೋಗ್ರೆಸ್ ಆಗಿದೆ ಅಂತ ಹುಡುಕಿ ನೋಡಿ. ವಾಟ್ ಇಸ್ ಗ್ರೀನ್ ಬಿಲ್ಡಿಂಗ್? ಒಬ್ಬ ಆರ್ಕಿಟೆಕ್ಟಲ್ಲಿ ಕೇಳಿ ನೀವು.
ಸರ್ ಒಂದು ನ್ಯಾಷನಲ್ ಮಿಷನ್ ಇದೆಯಲ್ಲ ಸರ್, ಅದ್ರ ಪ್ರಕಾರ ಒಂದು ಇಕೋ ಫ್ರೆಂಡ್ಲಿ ಆದಂಥ ಕಟ್ಟಡ ಕಟ್ಟೋದು ಹೆಂಗೆ ಅಂತ ಕೇಳಿ, RCS ಬಿಲ್ಡಿಂಗ್ ಮಾಡ್ಕೊಡ್ತೀನಿ ಬೇಕಿದ್ರೆ ಸುಮ್ಮನೆ ಹೋಗು ಅಂತಾನೆ. PWD ಸಾವಿರಾರು ಕೋಟಿ ರೂಪಾಯಿಗಳನ್ನ ಮಾಡ್ತಿದೆಯಲ್ಲ, ಅಲ್ಲೋಗಿ ಕೇಳಿ. ದಿ ಗವರ್ಮೆಂಟ್ ಈಸ್ ಟೋಕನಿಸಮ್ ಅಂತ ಕರೀತಾರೆ. ನಿಮ್ಮ ಕಣ್ಣೆದುರು ಪೋಸ್ಟರ್ ಬರೆಯೋಕ್ಕೆ ಇಳಿಯೋಕ್ಕೆ ಬೇಕಾದಂಥ ಇಷ್ಟನ್ನು ಮಾಡಿದೆ. ನ್ಯಾಷನಲ್ ವಾಟರ್ ಮಿಷನ್, ನಮ್ಮ ನೀರಾವರಿ ಬೆಳೆಗಳ ಉಪಯೋಗದಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಒಂದು ದೊಡ್ಡ ಜಾಹೀರಾತು ಬಂದಿದೆ, ನೋಡಿದ್ದೀರಾ? ಎಲ್ಲಣ್ಣ ಅಂತ ಕೇಳಿ, ಯಾವ ಬೆಳೆಗಳಲ್ಲಿ ಯಾವ ನೀರಾವರಿ ಅಚ್ಚುಕಟ್ಟಿನಲ್ಲಿ ನೀವು ಬೆಳೆಗೆ ವೈಜ್ಞಾನಿಕವಾಗಿ ಬೇಕಾದ ನೀರಾವರಿ ಪ್ರಮಾಣದಷ್ಟೇ ನೀರು ಬಿಡ್ತೀವಿ ಅಂತ ಸರ್ಕಾರ ಒಂದು ಕ್ರಿಯಾಯೋಜನೆ ಮಾಡಿ ಅನುಷ್ಠಾನ ಮಾಡಿದ ಒಂದು ಉದಾಹರಣೆಯನ್ನು ತೋರಿಸಿ. ಅರಣ್ಯ ಭೂಮಿ ಹೆಚ್ಚಳಕ್ಕೆ ಅಂತ 2024 ವೇಳೆಗೆ ಕೇವಲ 1.4 2.4 ಏನೋ ಅರಣ್ಯ ಭೂಮಿ ಹೆಚ್ಚಳ ಆಗಿದೆ. ಆ ವೇಳೆಗೆ ಸರ್ಕಾರ ಅಂತಾರಾಷ್ಟ್ರೀಯವಾಗಿ ಏನು ವಾಗ್ದಾನ ಮಾಡಿತ್ತು ಅಂದರೆ, ನಮ್ಮ ದೇಶದ ಅರಣ್ಯ ಭೂಮಿಯ ಪ್ರಮಾಣವನ್ನು 33% ಏರಿಸ್ತೀನಿ. ಕಳೆದ 25 ವರ್ಷದಲ್ಲಿ ಆ ಗುರಿಯ 5% ತಲುಪಿಲ್ಲ. ಅರಣ್ಯ ಭೂಮಿಯನ್ನು ಅನ್ಯ ಉದ್ದೇಶಕ್ಕೆ ಬದಲಾವಣೆ ಮಾಡಿದ ಏಕ್ರೇಜ್ ನೋಡಿದರೆ ಎದೆಹಾರತ್ತು ಲಕ್ಷಗಟ್ಟಲೆ ಜಮೀನು ಅನ್ಯಾಕ್ರಾಂತ ಆಗಿದೆ. ಇನ್ನು ಕಾಡು ಬೆಳೆಸೋದೆಲ್ಲಿ ಬಂತು? ಅಲ್ಲಿ ಸೈಟ್ಗಳೇ ಬರ್ತಿದ್ದಾವೆ ಅಷ್ಟೇ. ಸುಸ್ಥಿರ ಕೃಷಿ, ನನಗೆ ಇವತ್ತಿಗೂ ಸುಸ್ಥಿರ ಕೃಷಿಯಲ್ಲಿ ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿನ ಸೆಕ್ರೆಟರಿ, ಕಮಿಷನರು ಇಷ್ಟು ಜನ ಇದ್ದಾರಲ್ಲ, ಅವರಲ್ಲಿ ಹೋಗಿ ಕೇಳಿ, ಸರ್ ಈ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಮಿಷನ್ನಲ್ಲಿ ರಾಸಾಯನಿಕ ಬಳಕೆ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಸರ್ ಏನು ಮಾಡಿದ್ದೀರಿ ಅಂತ ಕೇಳಿ ನೋಡಿ. ಒಂದು ಸಣ್ಣ ಆರ್ಗ್ಯಾನಿಕ್ ಮಿಷನ್ನು, ಇನ್ನೊಂದು ಸಣ್ಣದು ನ್ಯಾಚುರಲ್ ಫಾರ್ಮಿಂಗು ಮಿಷನ್ ಅಂತ ಅಡಿಯಲ್ಲಿ ಒಂದು ಜಿಲ್ಲೆಯಲ್ಲಿ 100 ಎಕರೆ 200 ಎಕರೆ ಅಷ್ಟೇ ಜಾಗವನ್ನು ಮಾಡ್ತೀವಿ ಅಂತ ಮೊನ್ನೆ ಶುರು ಹಚ್ಕೊಂಡಿದ್ದಾರೆ ಅಷ್ಟೇ. 15 ವರ್ಷಗಳಲ್ಲಿ ಅದರಲ್ಲಿರುವ ಬಹಳ ದೊಡ್ಡ ಹಣಕಾಸಿನ ಅನುದಾನ ಇಕೋ ಟೂರಿಸಂ ಅಂತ. ಹಳ್ಳಿಗಳಲ್ಲಿ ನೀವು ಇಕೋ ಟೂರಿಸಂ ಅನ್ನು ಪ್ರಮೋಟ್ ಮಾಡ್ಬೋದು ಅಂಡರ್ ದಿಸ್ ಮಿಷನ್, ವಿಚ್ ಕಮ್ಸ್ ಅಂಡರ್ ಹವಾಮಾನ ಬದಲಾವಣೆಯ ದೊಡ್ಡ ಛತ್ರಿಯ ಕೆಳಗಡೆ ಈ 8 ಮಿಷನ್ಗಳು, 8-10 ಮಿಷನ್ಗಳಲ್ಲಿ ಇಷ್ಟು. ಅದರ ಜೊತೆಗೆ ಇನ್ನೊಂದಿದೆ, ಮಿಷನ್ ಲೈಫ್ ಅಂತ, ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅಂತ. ಅದನ್ನು ಮಾತ್ರ ಮನ್ ಕಿ ಬಾತಲ್ಲಿ ಭಾರಿ ಅದ್ಭುತವಾಗಿ ನಮ್ಮ ಪ್ರಧಾನಿಗಳು ಹೇಳಿದ್ದಾರೆ. ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ನಾವೇನು ಬದಲಾಯಿಸೋದು, ನೀವು ತಗೊಳ್ಳಿ ಅಂತ ಹೇಳಿದರೆ ಅಲ್ವಾ? ಟೆಂಪ್ಟೇಷನನ್ನು ಯಾರು ಕ್ರಿಯೇಟ್ ಮಾಡಿರೋದು ಕೊಂಡ್ಕೊಳ್ಳೋಕ್ಕೆ? ಲೈಫ್ ಸ್ಟೈಲನ್ನು ಹೇಳ್ತಾ ಇರೋ ನಮ್ಮ ನಾಯಕರ ಮಕ್ಕಳೆಲ್ಲ ಎಲ್ಲಿ ಓದ್ತಿದ್ದಾರೆ ಅಂತ ನೋಡಿ, ಅವರು ಓಡಾಡ್ತಾ ಇರೋ ಕಾರುಗಳನ್ನು ನೋಡಿ, ಅವರ ಮನೆಗಳನ್ನು ನೋಡಿ, ಯಾವ ಲೈಫ್ ಸ್ಟೈಲ್? ಭಾರತದಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಅದು ಯಾವುದು ಅಂದರೆ, ನಮ್ಮ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಹೆಂಗಿದೆ ಅಂದರೆ, ಜಾತಿ ವ್ಯವಸ್ಥೆಯ ಕಾರಣಕ್ಕಾಗಿ ಸಂಪನ್ಮೂಲಗಳ ನಿಯಂತ್ರಣ ಒಂದು ಕ್ರೀಮಿ ಲೇಯರ್ಗೆ ಇತ್ತು. ಅದರ ಕೆಳಗಡೆ ಇದ್ದಂಥ ಸುಮಾರು 60% ಜನಸಂಖ್ಯೆಗೆ ಯಾವ ಸಂಪನ್ಮೂಲಗಳ ನಿಯಂತ್ರಣವೂ ಇರಲಿಲ್ಲ. ಕೂಲಿ ಮಾಡಬೇಕು, ಜೀತ ಮಾಡಬೇಕು. ಇವತ್ತಿಗೂ ಭಾರತದ ಭೂರಹಿತ ಕಾರ್ಮಿಕರ ಸಂಖ್ಯೆ ಕೋಟ್ಯಂತರ ಇದೆ, ಹೈಯೆಸ್ಟ್. ಅವರ ಜೀವನವನ್ನು ಸುಧಾರಿಸಕ್ಕೆ ಬೇಕಾದಂಥ ಏನಾದ್ರು ಕಾರ್ಯಕ್ರಮಗಳನ್ನು ಮಾಡ್ಬೋದೇ? ಏನು ಲೈಫ್ ಸ್ಟೈಲ್ ಬದಲಾವಣೆ? ಅವ್ರಿಗೆ ಏನು ಹೇಳ್ತೀರಿ? ಅವ್ರು ಹಾಕ್ತಾ ಇರೋದು ಹವಾಯಿ ಚಪ್ಪಲಿ. ಅವರಲ್ಲಿ ಏನು ಬಂತು? ಅದೇ ಒಳಗೆ ನಮ್ಮ ಪ್ರಧಾನಿ ಹೇಳ್ತಾರೆ, ಹವಾಯಿ ಚಪ್ಪಲಿ ಹಾಕೋನು ವಿಮಾನದಲ್ಲಿ ಹೋಗೋಂಗೆ ಮಾಡ್ತೀವಿ. ದಿಸ್ ಇಸ್ ಇ ಲೈಫ್ ಸ್ಟೈಲ್ ಟೆಂಪ್ಟೇಷನ್. ನೆಕ್ಸ್ಟ್,
ಇದ್ರ ಬಗ್ಗೆ ಸವಿಸ್ತಾರವಾಗಿ ಪ್ರಾಯಶಃ ಅವಿನಾಶ್ ಹೆಚ್ಚು ಮುಖ್ಯವಾಗಿ ಮಾತಾಡ್ತಾರೆ. ಆದ್ರೂ ನಾನೊಂದು ಹೇಳಿರೋದು ಒಂದು, ಇದನ್ನು ಸೋಷಿಯಲ್ ಕಾಸ್ಟ್ ಅಂತ ಕರೀತಾರೆ. ಬಹಳ ದೊಡ್ಡ ಅಪಾಯ ಏನು ಅಂದರೆ ವೈರುಧ್ಯ ಅಂತ ಕರೀರಿ. ಭಾರತ ಅತ್ಯಂತ ಹೆಚ್ಚು ಹಸಿರುಮನೆ ಅನಿಲಗಳನ್ನು ಬಿಡುಗಡೆ ಮಾಡುವ ದೇಶಗಳಲ್ಲೊಂದು, ಆದರೆ ಅತ್ಯಂತ ಹೆಚ್ಚು ಅದರ ಪರಿಣಾಮವನ್ನು ಅನುಭವಿಸುವ ಬಡವರ ಸಂಖ್ಯೆ ಭಾರತದಲ್ಲೇ ಜಾಸ್ತಿ. ಭಾರತ ತನ್ನ ದೇಶದ ಸಿರಿವಂತರು ಸೃಷ್ಟಿಸ್ತಾ ಇರುವಂಥ ಅನಿಲ ಸೂಸುವಿಕೆಗೆ ಬಡವರು ಕೂಡ ಬೆಲೆ ತೆರಬೇಕಾಗತ್ತೆ. ಅದು ನಮ್ಮ ರೈತರ ಮೇಲೂ ಬೀಳುತ್ತೆ. ರೈತರಿಗೆ ಇನ್ನೂ ಅರ್ಥವಾಗಿಲ್ಲ ಅದು. ಒಂದು ಅಧ್ಯಯನದ ಪ್ರಕಾರ ಕ್ಲೈಮೇಟ್ ಚೇಂಜ್ ಮೂಲಕ ಮೆಕ್ಕೆಜೋಳದಲ್ಲಿ ಸುಮಾರು 21-50% ಜಾಸ್ತಿ ಬೆಳೆ ನಷ್ಟ ಆಗ್ಬೋದು ಅಂತ ಬೇರೆ ಬೇರೆ ಬೆಳೆಗಳಿಗೆ ಲಭ್ಯ ಇದೆ. ನಮ್ಮ ಸರ್ಕಾರ ಇದನ್ನು ಗಮನಿಸ್ತೇನೆ ಸುಜಲ ಅಂತ ಒಂದು ಕಾರ್ಯಕ್ರಮ ಮಾಡ್ತು. ಲಕ್ಷಗಟ್ಟಲೆ ಎಕರೆಯ ವಾಟ್ ಯು ಕಾಲ್ ಲ್ಯಾಂಡ್ ತಿದ್ದುಪಡಿ, ಅಮೆಂಡಿಂಗ್ ದಿ ಸಾಯಿಲ್, ಭೂಮಿಯನ್ನು ಸರಿ ಮಾಡಿ ಭೂಮಿಯಲ್ಲಿ ನೀರಿಂಗುವಾಗಿ ಮಾಡೋದು ಅಂತ. ಒಂದೇ ಬಜೆಟ್ನಲ್ಲಿ ಒಂದು ಪುಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬೆಳೆ ನಷ್ಟ ಆಗಿದೆ, ಉತ್ಪಾದನೆ ಸಂಪೂರ್ಣ ಕುಂಠಿತ ಆಗಿದೆ ಅಂತ ಇದೆ. ಆಮೇಲೆ ವಾಟರ್ ಶೆಡ್ ಡಿಪಾರ್ಟ್ಮೆಂಟ್ನ ಸಾಧನೆಗಳ ಪಟ್ಟಿಯಲ್ಲಿ ಸುಜಲ ಅನ್ನುವಂಥ ವಾಟರ್ ಶೆಡ್ ಪ್ರೋಗ್ರಾಮಲ್ಲಿ ಲಕ್ಷಗಟ್ಟಲೆ ಎಕರೆಗಳನ್ನು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಸರಿಪಡಿಸಿದ್ರಿಂದಾಗಿ 20-30% ಬೆಳೆ ಹೆಚ್ಚಿದೆ ಅಂತ ಬರೀತಾರೆ. ಒಂದು ಕಡೆ ನಷ್ಟ ಆಗಿದೆ ಅಂತ ಹೇಳುತ್ತೆ ಸರ್ಕಾರ, ಇನ್ನೊಂದು ಕಡೆ ಸರ್ಕಾರ ತನ್ನ ಯೋಜನೆಯನ್ನು ದುಡ್ಡು ಖರ್ಚು ಮಾಡಿದ್ದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಉತ್ಪಾದನೆ ಜಾಸ್ತಿ ಆಗಿದೆ ಅನ್ನತ್ತೆ. ಯಾರನ್ನು ನಂಬೋದು ನೀವು? ಅಂದರೆ ಒಂದು ಯೋಜನೆಯಲ್ಲಿ ಇರುವ ವೈರುಧ್ಯಗಳು ನಮ್ಮ ಹವಾಮಾನ ಬದಲಾವಣೆಯ ಇಡೀ ರೆಸ್ಪಾನ್ಸ್ನಲ್ಲಿ ಬಹಳ ಮುಖ್ಯವಾಗಿ ಅಡಗಿದೆ. ಇಟ್ಸ್ ಎ ಕಂಪ್ಲೀಟ್ಲಿ ಕಾಂಟ್ರಡಿಕ್ಟರಿ ರೆಸ್ಪಾನ್ಸ್, ಇಲ್ಲಾಜಿಕಲ್ ಅದು. ನೆಕ್ಸ್ಟ್, ಸೊ ನಾನು ಒಂದು ಭಾಗವನ್ನು ಮಾತ್ರ, ಉಳಿದ ಕೃಷಿ ಮತ್ತು ಇದಕ್ಕೆ ಪ್ರಾಯಶಃ ಅವರು ಹೆಚ್ಚು ಗಮನಿಸ್ತಾರೆ. ನಾನು ನಮ್ಮ ಬದ್ಧತೆ ಅಂತಂದರೆ ಸರ್ಕಾರದ ಬದ್ಧತೆ, ಯಾಕೆಂದರೆ ವಿ ಆರ್ ಎನ್ ಎ ಡೆಮೊಕ್ರೆಟಿಕ್ ಸ್ಟೇಟ್. ಸರ್ಕಾರದ ಬದ್ಧತೆ ಎಲ್ಲಿ ಕಾಣಿಸುತ್ತೆ ಅಂತಂದರೆ, ಸರ್ಕಾರ ತನ್ನ ಸಂಪನ್ಮೂಲವನ್ನು ಹಂಚುವುದರಲ್ಲಿ. ದ್ಯಾಟ್ಸ್ ಅಲ್ಟಿಮೇಟ್ ಇಂಡಿಕೇಟರ್. ಒಂದು ಸಂಸಾರದಲ್ಲೇ ಸೈಕಲ್ ತೆಕ್ಕೊಡ್ತೀನಿ, ಸೈಕಲ್ ಬೇಕು ಅಂತ ನೀವು ಡಿಮಾಂಡ್ ಇಡ್ತೀರ ಅಪ್ಪನ ಹತ್ರ, ತೆಕ್ಕೊಡ್ತೀನಿ ಅಂತಾರೆ. ತೆಕ್ಕೊಡ್ತೀನಿ ಅಂತಂದರೆ ಅವನು ಅದಕ್ಕೆ 8-10 ಸಾವಿರ ರೂಪಾಯಿ ಎಷ್ಟು ಬೇಕು ಆ ದುಡ್ಡನ್ನು ತೆಗೆದಿಡ್ಬೇಕಲ್ವೇ. ಅವನು 10 ರೂಪಾಯಿ ಕೊಟ್ಬಿಟ್ಟು ಇವತ್ತು ಬಾಡಿಗೆ ಸೈಕಲ್ ಹೊಡಿ ಅಂದರೆ ಏನೇನು ಮಾಡ್ತೀರಾ ನೀವು? ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೋ 1,500 ರೂಪಾಯಿಗೆ ಅಂದರೆ ಏನು ಮಾಡ್ತೀರಿ ಅಲ್ವಾ? ಸೊ ಇದು ಗೌರ್ಮೆಂಟಿನ ರೆಸ್ಪಾನ್ಸು ಯಾವ ಥರ ಇದೆ ಅಂದರೆ, $100 ಬಿಲಿಯನ್ ಸಹಾಯ ಬೇಕು ನನಗೆ ಈ ಭಾರತದ ಹವಾಮಾನ ಬದಲಾವಣೆಯನ್ನು ಪರಿಣಾಮಗಳನ್ನು ಸರಿಯಾಗಿ ಎದುರಿಸೋಕ್ಕೆ ಅಂತ ಭಾರತ ವರ್ಲ್ಡ್ ಬ್ಯಾಂಕ್ ಎದುರು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ವಾದಿಸ್ತಾ ಕೂತಿದೆ. ಕಾಸು ಕೊಡಿ. ಕೊಟ್ಟ ಕಾಸು ಏನು ಮಾಡಿದ್ರಿ? ಕೊಟ್ಟ ಕಾಸು ಹವಾಮಾನ ಬದಲಾವಣೆ ವೈಪರೀತ್ಯಗಳನ್ನು ಪರಿಣಾಮಗಳನ್ನು ಎದುರಿಸಲು ಎಷ್ಟು ಪ್ರಮಾಣ ಖರ್ಚು ಮಾಡಿದ್ದೀರಿ ಅಂತಂದರೆ ಸರ್ಕಾರದ ದಾಖಲೆ ಇಲ್ಲ. ವರ್ಷಕ್ಕೆ 1.5 ಲಕ್ಷ ಕೋಟಿಯಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಸರ್ಕಾರ ಖರ್ಚು ಮಾಡ್ತಾ ಇದೆ. ದೊಡ್ಡ ದೊಡ್ಡ ಹೈವೇಗಳು, ಹವಾಮಾನ ಬದಲಾವಣೆಯನ್ನು ಎದುರಿಸುವಂಥ ಕೃಷಿಗೆ 1,400 ಕೋಟಿ ರೂಪಾಯಿ ಕೊಡುತ್ತೆ.
ಇಡೀ ದೇಶಕ್ಕೆ 1,400 ಅಂದರೆ ಪೀನಟ್, ಅದು ಚಿಲ್ಲರೆ ಪುಡಿ ಕಾಸು. ಅಲ್ಲಿಂದ ಕೇಳಿ ಕೊಟ್ಟರು ಅಂತ ಇಟ್ಕೊಳ್ಳಿ, ಆ ಸರ್ಕಾರ ಅದೇ ಬದ್ಧತೆಯಲ್ಲಿ ಅದನ್ನು ವೆಚ್ಚ ಮಾಡುತ್ತೆ ಅನ್ನೋದು ಯಾವ ಪುರಾವೆಗಳು ಇಲ್ಲ. ಇನ್ನು ಇವರನ್ನು ಹೆಂಗೆ ನಂಬಕ್ಕೆ ಸಾಧ್ಯ? ದ ಕ್ರೆಡಿಬಿಲಿಟಿ ಇಸ್ ಎಟ್ ಅಬ್ಸಲ್ಯೂಟ್ ರಾಕ್ ಬಾಟಮ್. ಸರ್ಕಾರ ಅಂತ ಮಾತುಗಳು ಎಷ್ಟು ಟೊಳ್ಳಾಗಿದ್ದಾವೆ ಅಂದರೆ, ಸರ್ಕಾರದ ಯಾವ ಮಾತನ್ನು ನೀವು ನಂಬುವ ಸ್ಥಿತಿಯಲ್ಲಿ, ವಿಶ್ವಾಸಾರ್ಹತೆ ಈಸ್ ಗಾನ್. ನೆಕ್ಸ್ಟ್ ಒಂದು 2-3 ರನ್ನಷ್ಟೇ ಹೇಳ್ತೀನಿ.